ಎಲ್ರಿಗೂ ನಮಸ್ಕಾರ. ಮನೆಯೂಟಕ್ಕೆ ಆದರದ ಸ್ವಾಗತ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಇದೊಂದು ಮಸಾಲೆ ಪುಡಿ ಅನ್ನ ಅಥವಾ ಮಸಾಲೆ ಚಿತ್ರಾನ್ನ. ಇದರ ರುಚಿ ಹೇಗಿರುತ್ತೆ ಅಂದ್ರೆ ಪುಳಿಯೋಗರೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಮಸಾಲೆ ಪುಡಿಯೊಂದಿಗೆ ತುಪ್ಪವನ್ನ ಬೆರೆಸಿ ಮಾಡುವಂತದ್ದು ಇದು ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲದೆ ಈ ಮಸಾಲೆ ಪುಡಿಯನ್ನ ತಿಂಗಳವರೆಗೂ ಇಟ್ಕೊಂಡು ಬಳಸ್ಕೊಳ್ಬಹುದು. ಇದನ್ನ ಮಾಡೋದಿಕ್ಕೆ ಏನೇನ್ ಸಾಮಗ್ರಿ ಬೇಕು ಮತ್ತೆ ಮಾಡೋದು ಹೇಗೆ ಅಂತ ಮುಂದೆ ನೋಡ್ತಾ ಹೋಗೋಣ. ಮಸಾಲೆ ಪುಡಿ ಮಾಡೋದಿಕ್ಕೆ 1 ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ, 1 ಚಮಚ ತೊಗರಿಬೇಳೆ, ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ 2, ಬ್ಯಾಡಗಿ ಮೆಣಸಿನಕಾಯಿ 4, ಒಣಕೊಬ್ಬರಿ ಚೂರುಗಳು 3ರಿಂದ 4, 1 ಚಮಚ ಧನಿಯಾ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಇಂಗು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶೇಂಗಾ ಅಥವಾ ಕಡಲೆಕಾಯಿ ಬೀಜ, 4ರಿಂದ 5 ಚಮಚ ತುಪ್ಪ, 1/4 ಚಮಚ ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಕಪ್ ಅಥವಾ 150 ಗ್ರಾಂ ಅಕ್ಕಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಅಕ್ಕಿಯನ್ನ ಒಂದು ಪಾತ್ರೆಗೆ ಹಾಕಿ 1-2 ಸಲ ಚೆನ್ನಾಗಿ ತೊಳೆದು ನೀರನ್ನ ತೆಗೆದು ಬಿಡೋಣ. ಹೀಗೆ ತೊಳ್ಕೊಂಡ ನಂತರ ಇದನ್ನ ಪ್ರೆಷರ್ ಕುಕ್ಕರಲ್ಲಿ ಹಾಕೊಳ್ಳೋಣ. ಈಗ ಇಲ್ಲಿ ನಾನು 1 ಕಪ್ ಅಕ್ಕಿಯನ್ನ ತಗೊಂಡಿರೋದು. ಇದಕ್ಕೆ 2 ಕಪ್ ನೀರನ್ನ ಹಾಕೊಳ್ಳೋಣ. ಜೊತೆಗೆ ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಎಣ್ಣೆ ಕೂಡ ಹಾಕೊಳ್ಬಹುದು. ಇದರಿಂದ ಅನ್ನ ಉದುರಾಗುತ್ತೆ ಅಂತ ಎಣ್ಣೆ ಅಥವಾ ತುಪ್ಪವನ್ನ ಹಾಕೊಳ್ಳೋದು. ಉಪ್ಪು ಬೇಕಿದ್ರೆ ಸ್ವಲ್ಪ ಹಾಕೋಬಹುದು. ಈಗ ಪ್ರೆಷರ್ ಕುಕ್ಕರ್ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿಟ್ಟು 3 ಸೀಟಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿ ತಣ್ಣಗಾಗುವಷ್ಟರಲ್ಲಿ ಇದಕ್ಕೆ ಬೇಕಾದಂತಹ ಮಸಾಲೆಯನ್ನ ಹುರ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಅದರಲ್ಲಿ ನಾವು ಇಟ್ಕೊಂಡಿರುವಂತಹ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಧನಿಯಾ, ಕಾಳುಮೆಣಸು, ಜೀರಿಗೆ, ಒಣಮೆಣಸಿನಕಾಯಿ ಇವೆಲ್ಲದರ ಜೊತೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ. ಬಾಣ್ಲೆಯನ್ನ ಇಟ್ಟ ತಕ್ಷಣ ಒಮ್ಮೆ ಜೋರು ಉರಿಯಲ್ಲಿ ಬಾಣ್ಲೆಯನ್ನ ಬಿಸಿ ಮಾಡ್ಕೊಂಡು ನಂತರ ಸಣ್ಣ ಉರಿ ಇಟ್ಕೊಂಡು ಎಲ್ಲ ಸಾಮಗ್ರಿಯನ್ನು ಬಾಣ್ಲೆಯಲ್ಲಿ ಹಾಕಿ ಹುರ್ಕೋಬೇಕು. ಇದರಿಂದ ಮಸಾಲೆ ಸಾಮಗ್ರಿ ಬೇಗ ಹುರ್ಕೊಳ್ಬಹುದು. ಇವೆಲ್ಲವನ್ನ ಸಣ್ಣ ಉರಿಯಲ್ಲಿ ಎಲ್ಲ ಬೇಳೆಗಳು ಕೆಂಪಗಾಗಿ ಪರಿಮಳ ಬಂದು ಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಂಡ ನಂತರ ಇದಕ್ಕೆ ಕರಿಬೇವು ಮತ್ತೆ ಒಣಕೊಬ್ಬರಿಯನ್ನು ಸೇರಿಸ್ಕೊಳ್ಳೋಣ. ಕರಿಬೇವು ಒಗ್ಗರಣೆಗೆ ಅಂತ ಸ್ವಲ್ಪ ಇಟ್ಕೊಂಡು ಮಿಕ್ಕಿದೆಲ್ಲವನ್ನ ಹಾಕೋಬೇಕು. ಕೊಬ್ಬರಿ ತುರಿ ಬಳಸ್ಕೊಳ್ಳೋದಾದ್ರೆ 3-4 ಚಮಚದಷ್ಟು ಹಾಕೋಬಹುದು. ಇದ್ರ ಜೊತೆಗೆ ನಾನು ಗಟ್ಟಿ ಇಂಗನ್ನ ಹಾಕೊಂಡಿದೀನಿ. ಪುಡಿ ಇಂಗು ಬಳಸೋದಾದ್ರೆ ಎಲ್ಲ ಹುರಿದುಕೊಂಡು ಒಲೆಯನ್ನ ಆರಿಸಿದ ನಂತರ ಹಾಕೋಬಹುದು. ಈಗ ಕರಿಬೇವು ಗರಿ ಆಗಿದೆ. ಇದ್ರ ಜೊತೆಗೆ ಉಳಿದೆಲ್ಲವೂ ಇನ್ನಷ್ಟು ಹುರಿದ ಪರಿಮಳ ಬರ್ತಿದೆ. ಈಗ ಇದಕ್ಕೆ ಅರಿಶಿನವನ್ನ ಹಾಕೊಳ್ಳೋಣ. ಅರಿಶಿನ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಬೆರೆಸಿದ ನಂತರ ಎಲ್ಲವೂ ಕೂಡ ಚೆನ್ನಾಗಿ ಹುರಿದಿರೋದು ಕಾಣಿಸ್ತಿದೆಯಲ್ಲ, ಇಷ್ಟಾದ್ರೆ ಸಾಕು. ಈಗ ಇದನ್ನ ಆಹಾರದಿಕ್ ಬಿಡೋಣ. ಇದರ ನಂತರದಲ್ಲಿ ಕುಕ್ಕರ್ ಕೂಡ ಮುಚ್ಚಳ ತೆಗೆಯುವಷ್ಟು ತಣ್ಣಗಾಗಿದೆ. ಈಗ ಈ ಅನ್ನವನ್ನ ಒಂದು ಅಗಲವಾದ ತಟ್ಟೆಯಲ್ಲಿ ಆರ್ ಹಾಕೊಳ್ಳೋಣ. ಅನ್ನ ಸ್ವಲ್ಪ ತಣ್ಣಗಾಗ್ಲಿ. ಈ ರೀತಿ ಅನ್ನವನ್ನ ಆರ್ ಹಾಕೊಳ್ಳೋದ್ರಿಂದ ಅನ್ನ ಉಂಡೆ ಆಗೋದಾಗ್ಲಿ ಮುದ್ದೆ ಆಗೋದಾಗ್ಲಿ ಆಗೋದಿಲ್ಲ. ಈಗ ಮಿಕ್ಸಿ ಜಾರ್ನಲ್ಲಿ ಹುರಿದು ಆರಿದಂತಹ ಮಸಾಲೆಯನ್ನ ಹಾಕೊಳ್ಳೋಣ. ಇದ್ರ ಜೊತೆಗೇನೆ ಹುಣಸೆ ಹಣ್ಣು ಸಹ ಸೇರಿಸ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ ಸಣ್ಣ ರವೆ ಅಂತ ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದನ್ನ ತುಂಬಾ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನ ಈ ರೀತಿಯಲ್ಲಿ ಸಣ್ಣ ತರಿಯಂತೆ ಪುಡಿ ಮಾಡ್ಕೊಂಡಿದೀನಿ. ಈಗ ಇದರ ಪರಿಮಳ ಹೊರ ಹೋಗ್ದಿರ್ಲಿ ಅಂತ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದರ ನಂತರದಲ್ಲಿ ಒಂದು ಬಾಣ್ಲೆಯಲ್ಲಿ 2-3 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳೋಣ. ಪ್ರತಿನಿತ್ಯ ಬಳಸುವಂತಹ ಎಣ್ಣೆಯನ್ನೇ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆಯನ್ನ ಹಾಕೊಳ್ಳೋಣ. ಸ್ವಲ್ಪ ರುಚಿಗೆ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಕೂಡ ಸೇರಿಸ್ಕೊಳ್ಳೋಣ. ಗೋಡಂಬಿ ಬೇಡ ಅಂದ್ರೆ ಬಿಡ್ಬೋದು. ಈಗ ಇವೆಲ್ಲವೂ ಕೂಡ ಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರ್ಕೊಂಡ ನಂತರ ಮುರಿದ ಒಣಮೆಣಸಿನಕಾಯಿಯನ್ನು ಹಾಕೊಳ್ಳೋಣ. ಇದ್ರ ಜೊತೆಗೆ ಕರಿಬೇವನ್ನು ಸಹ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಆಗ್ಲೇ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನು ಈ ಒಗ್ಗರಣೆಯಲ್ಲಿ ಹಾಕೊಳ್ಳೋಣ. ಉರಿ ಸಣ್ಣ ಉರಿಯಲ್ಲಿರ್ಲಿ. ಜೊತೆಗೆ 2 ಚಮಚದಷ್ಟು ತುಪ್ಪವನ್ನು ಸಹ ಮೇಲಿಂದ ಸೇರಿಸ್ಕೊಳ್ಳೋಣ. ಈಗ ಈ ಪುಡಿಯನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇದನ್ನ ಸಣ್ಣ ಉರಿಯಲ್ಲಿಯೇ ಮಾಡ್ಕೋಬೇಕು. ಉರಿ ಜೋರಿದ್ರೆ ಹಾಕೊಂಡಿರುವಂತಹ ಮಸಾಲೆ ಪುಡಿ ಸೀದು ಹೋಗುತ್ತೆ. ಇದರಿಂದ ರುಚಿ ಮತ್ತು ಪರಿಮಳ ಎರಡೂ ಹಾಳಾಗುತ್ತೆ.
ಇಲ್ಲಿ ಒಗ್ಗರಣೆಯನ್ನು ಸಹ ತುಪ್ಪದಲ್ಲಿ ಮಾಡ್ಕೋಬಹುದು, ಅದಿನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ತುಪ್ಪ ಬೇಡವೇ ಬೇಡ ಅಂತ ಇದ್ರೆ ಬರಿಯ ಎಣ್ಣೆ ಮಾತ್ರ ಹಾಕಿ ಮಾಡ್ಕೊಳ್ಬಹುದು. 1-2 ನಿಮಿಷ ಇದನ್ನ ಎಣ್ಣೆಯಲ್ಲಿ ಈ ರೀತಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೆರೆಸ್ಕೊಂಡ್ರೆ ಈ ಮಸಾಲೆ ಒಗ್ಗರಣೆ ತಯಾರಾಯ್ತು. ಈಗ ಇದನ್ನು ಸ್ವಲ್ಪ ಆರಿದ ನಂತರ ಅನ್ನಕ್ಕೆ ಹಾಕಿ ಕಲಸ್ಕೊಳ್ಳೋಣ. ಈಗ ಇದು ಆರಿದೆ, ಅನ್ನದ ಮೇಲೆ ಈ ಮಸಾಲೆಯನ್ನು ಹಾಕಿ ಕಲಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ತುಪ್ಪ, ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈ ಮೊದಲು ಉಪ್ಪನ್ನು ಅನ್ನ ಮಾಡುವಾಗ್ಲೂ ಹಾಕಿಲ್ಲ, ಮತ್ತೆ ಮಸಾಲೆ ಪುಡಿಯನ್ನ ಮಾಡ್ಕೊಳ್ಳುವಾಗ್ಲೂ ಹಾಕಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು. ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಇದನ್ನ ಚಮಚ ಅಥವಾ ಸೌಟಲ್ಲಿ ಕಲ್ಸ್ಕೊಳ್ಳೋದಕ್ಕಿಂತ ಕೈಯಲ್ಲಿ ಕಲ್ಸಿದ್ರೆ ಮಸಾಲೆ ಪುಡಿ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೆರೆಯೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಾನು ಇದನ್ನ ಕೈಯಲ್ಲಿಯೇ ಕಲ್ಸ್ಕೊಳ್ತಾ ಇದ್ದೀನಿ. ಕಲ್ಸಿದ ನಂತರ ತುಂಬಾ ಒಣ ಅನ್ಸಿದ್ರೆ ಅಥವಾ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ತುಪ್ಪವನ್ನ ಹಾಕೋಬಹುದು, ಅಥವಾ ತುಪ್ಪ ಬೇಡ ಅಂತ ಇದ್ರೆ ಒಗ್ಗರಣೆಯಲ್ಲೇ ಎಣ್ಣೆಯ ಪ್ರಮಾಣವನ್ನ ಜಾಸ್ತಿ ಮಾಡ್ಕೋಬಹುದು. ಈಗ ಇದನ್ನ ಚೆನ್ನಾಗಿ ಎಲ್ಲವೂ ಒಂದಕ್ಕೊಂದು ಬೆರೆಯುವಂತೆ ಕಲ್ಸ್ಕೊಂಡಿದ್ದಾಗಿದೆ. ಇಷ್ಟ ಮಾಡ್ಕೊಂಡ್ರೆ ಘಮ್ ಅನ್ನೋ ರುಚಿಯಾದ ಮಸಾಲೆ ಪುಡಿಯನ್ನ ತಯಾರಾಯ್ತು. ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಈ ಮಸಾಲೆಯನ್ನ ತಯಾರು ಮಾಡಿ 1 ತಿಂಗಳು ಇಟ್ಕೊಂಡು ಬಳಸ್ಕೋಬಹುದು. ಬೇಕೆಂದಾಗ ಅನ್ನಕ್ಕೆ ಕಲಸಿ ಚಿತ್ರಾನ್ನ ಮಾಡ್ಕೋಬಹುದು. ಇಷ್ಟೊತ್ತು ನೋಡ್ಕೊಂಡ್ರಲ್ಲ, ಹಾಗೆ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ, ಅಭಿಪ್ರಾಯವನ್ನ ಇಲ್ಲೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಪಾಕವಿಧಾನ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಆರೋಗ್ಯಕರ ಅಡುಗೆಗಳನ್ನ ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನಿಮ್ಮ ಭೇಟಿ ಮುಂದಿನ ಆರೋಗ್ಯಕರ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.